ಪುಟ್ಟಮಲ್ಲಿ ರೋಜಾ ಈಟಿಲ್ವೇ ಈ ಈಟ್ ಹತ್ರ ಬೆಳೆದ್ಬಿಟ್ಟವಳೆ. ದಂತದ ಬೊಂಬೆಗೆ ಜೀವ ಬಂದ ನನ್ ಪುಟಾಣಿ ನೋಡ್ತಾ ನೋಡ್ತಾ ಎಷ್ಟು ಬೇಗ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಸೊ ಈ ವಿಡಿಯೋದಲ್ಲಿ ಏನು ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ನನ್ ಪುಟಾಣಿದ ಫಸ್ಟ್ ಇಯರ್ ಬರ್ತಡೆ. ಸೊ ನೋಡ್ತಾ ನೋಡ್ತಾ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟಿದ್ದಾಳೆ ಅನ್ಸ್ತಾ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ. ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆನ ಹಾಗೆ ಪುಟಾಣಿಗೆ ಬರ್ಡೇ ವಿಶ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇದು ಬರ್ಡೇ ಬ್ಲಾಗ್ ಆಗಿರೋದ್ರಿಂದ ಮಾರ್ನಿಂಗ್ ನಾನು ಔಟ್ಸೈಡ್ ಇಲ್ಲಿ ಏನೇನ್ ಮಾಡ್ತಿದ್ದಾರೆ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ಸೊ ಆಮೇಲೆ ಬರೋಕ್ಕಾಗಲ್ಲ, ವಿಡಿಯೋಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನಾವು ಅಡುಗೆ ಮಾಡಿಸಿದ್ದು ನಾನ್ ವೆಜ್ಜು. ಸೊ ಮಟನ್ ಬಿರಿಯಾನಿ ಮತ್ತು ಇಡ್ಲಿ, ಬೋಟಿ ಗೊಜ್ಜು, ಚಿಕನ್ ಫ್ರೈ, ಹಾಗೆ ಅನ್ನ ಸಾಂಬಾರ್ ಮಾಮೂಲಿ ಇರುತ್ತಲ್ಲ ಅದು. ಸೊ ನನ್ನ ಪುಟಾಣಿ ಈ ರೀತಿ ಕಾಣ್ತಿದ್ಲು. ಬೆಳಗ್ಗೆನೆ ಈ ರೀತಿ ರೆಡಿ ಆಗಿದ್ಲು. ಹೊಸ ಗೆಜ್ಜೆ ಹಾಕೊಂಡಿದ್ಲು ಮತ್ತೆ ಮಾಮೂಲಿ ಖಡ್ಗ, ಕೈಗೆ ಚೈನ್ ಹಾಕೊಂಡಿದ್ಲು. ಹೇಗ್ ಕಾಣಿಸ್ತಿದ್ದಾಳೆ ನನ್ನ ಪುಟಾಣಿ. ನೋಡ್ತಾ ನೋಡ್ತಾ ಎಷ್ಟು ಬೇಗ 1 ಇಯರ್ ಕಳೆದೋಗಿದೆ. ಅವಳು ಚಾರು ಸೇರ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ. ಹೇಗ್ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಅವಳು. ಸೊ ಅವಳಿಗೆ ಈ ಸಾಂಗ್ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ ಹಾಕಿದ್ರು ಈ ಸಾಂಗ್ಗೆ ಫುಲ್ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಆಡ್ತಿದ್ದಾಳೆ. ಅವಳದೇ ಒಂದೊಂಥರ ಸ್ಟೆಪ್, ಸಿಗ್ನೇಚರ್ ಸ್ಟೆಪ್ ಇವಳ್ದು. ಇವಳು ಚಾರು ಸೇರ್ಕೊಂಡು ಮನೆಯಲ್ಲಿ ಕಿತಾಪತಿ ಕೂಡ ಇರುತ್ತೆ, ಜಗಳನೂ ಆಡ್ತಿರ್ತಾರೆ, ಕಿತ್ತಾಡ್ತಿರ್ತಾರೆ, ಹೀಗೆ ಡ್ಯಾನ್ಸ್ ಕೂಡ ಮಾಡ್ತಿರ್ತಾರೆ ಒಟ್ಟಿಗೆ. ನೋಡಕ್ಕೆ ತುಂಬಾ ಮುದ್ದಾಗಿರುತ್ತೆ. 1 ಇಯರ್ ಮುಂಚೆ ಎಷ್ಟು ಪುಟ್ಟಾಗಿದ್ಲು, ಈಗಾಗಲೇ ನೋಡಿ ನಿಂತು ಓಡಾಡೋ ರೇಂಜ್ಗೆ, ಈ ರೀತಿ ಡ್ಯಾನ್ಸ್ ಆಡೋ ರೇಂಜ್ಗೆ ಬೆಳೆದು ಬಿಟ್ಟಿದ್ದಾಳೆ. ನಮ್ಮ ಜೀವನದಲ್ಲಿ ಬರ್ತಾಳೆ ಅಂತಾನೆ ಅನ್ಕೊಂಡಿರ್ಲ. ನಮ್ಮನೆಗೆ ಒಳ್ಳೆ ಪುಟ್ಟು ದೇವತೆ ಬಂದಂಗೆ ಬಂದಿದ್ದಾಳೆ. ತುಂಬಾನೇ ಖುಷಿ ಆಗ್ತಿದೆ ಈ ವಿಡಿಯೋಸ್ನ ನಾನು ಶೇರ್ ಮಾಡಬೇಕು ಅಂತ. ಸೊ ಹಾಗೆ ಅವಳಿಗೆ ಸರ್ಪ್ರೈಸ್ ಆಗಿ ಮಾರ್ನಿಂಗ್ ಎದ್ದೋಳಕ್ಕೂ ಮುಂಚೆ ಈ ರೀತಿ ರೆಡಿ ಮಾಡಿ ಅವಳನ್ನ ಎಬ್ಬಿಸ್ಬೇಕು ಅಂತ ಆಸೆ ಇತ್ತು. ಸೊ ಅವಳಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವಳು ಮುಂದೆ ಒಂದಿನ ನೋಡಿದ್ರೆ ಈ ವಿಡಿಯೋಸ್ನೆಲ್ಲ ತುಂಬಾ ಖುಷಿ ಪಡ್ತಾಳೆ ಅನ್ನೋ ಥರ ನಾನು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಕೆಲವೊಂದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಅದರ ಕೆಲವೊಂದು ಪಾರ್ಟ್ಗಳನ್ನ ತಗೊಂಡು ಮಾಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಲೈಟಿಂಗ್ಸು ಮತ್ತೆ ಹ್ಯಾಪಿ ಬರ್ಡೇ ಇದು ಬರುತ್ತಲ್ಲ, ಅವಳಿಗೆ ಏನೇನು ಬೇಕು ಐಟಮ್ಸ್ ಅಂದರೆ ಅವಳ ಡ್ರೆಸ್ಸಸ್ಸು, ಮತ್ತು ನನಗೆ ಫೋಟೋ ಶೂಟ್ ಟೈಮಲ್ಲಿ ಅವ್ರ ಫೋಟೋ ಫ್ರೇಮ್ ಕೊಟ್ಟಿದ್ದು ಆಲ್ಬಮ್ ಜೊತೆಗೆ. ಸೊ ಅದು ಕೆಲವೊಂದು ಐಟಮ್ಸ್ ಎಲ್ಲ ಹಾಗೆ ಗಿಫ್ಟಿಂಗ್ ಟೈಪಲ್ಲಿ ಇಡ್ತೀನಿ ಇಲ್ಲಿ. ಸೊ ಮುಂದೆ ಒಂದಿನ ಅವಳು ದೊಡ್ಡವಳಾದ್ಮೇಲೆ ನೋಡಿದ್ರೆ ನಮ್ಮಮ್ಮ ಈ ರೀತಿ ಮಾಡಿದ್ರು ಅನ್ನೋ ಥರ ಖುಷಿ ಇರುತ್ತೆ ಅನ್ನೋ ಥರ ಒಂದು ನನ್ನ ಫೀಲು. ಸೊ ಹೇಗೆ ಕಾಣಿಸ್ತಿದೆ, ಹೇಗೆ ಅನ್ನಿಸ್ತಿದೆ ಅಂತ ಪ್ಲೀಸ್ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಪುಟಾಣಿಗೆ ಬರ್ಡೇ ವಿಶಸ್ ಕೂಡ, ಹಾಗೆ ನಿಮ್ಮ ಆಶೀರ್ವಾದ ಕೂಡ ಇರಲಿ. ಅವಳನ್ನ ನಾನು ಇನ್ನೊಂದು ರೂಮಲ್ಲಿ ಮಲಗಿಸ್ಬಿಟ್ಟು ಇಲ್ಲಿ ಬಂದು ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಅವಳು ಮಲ್ಕೊಂಡಿದ್ದಾಳೆ. ಇಲ್ಲೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕರ್ಕೊಬಂದು ಮಲಗಿಸ್ಬಿಟ್ಟು ಅವಳು ಸರ್ಪ್ರೈಸಾಗಿ ಎದ್ದೋಳಿ ಅಂತ ಅನ್ಕೋತೀವಿ. ಬಟ್ ನೋಡಿ ಮುಂದೆ ಏನಾಗುತ್ತೆ ಅಂತ.
ಅದೇ ಒಂದೇ ಇದ್ದಿದ್ದು ಬಲೂನ್. ಇನ್ನೂ ಇದ್ದವ್ರದ್ದು ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ಕಲರ್ ಇತ್ತು. ಸೊ ಫೈನಲ್ ಲುಕ್ ನೋಡಿ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ. ಸೊ ಫೈನಲ್ ಆಗಿ ಈ ರೀತಿ ಇತ್ತು ಲುಕ್. ಆ ಲೈಟಿಂಗ್ಸ್ ಎಲ್ಲ ಫುಲ್ಲು ಡಾರ್ಕ್ ಮಾಡಿಬಿಟ್ಟು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ವಾವ್ ಸೂಪರ್ ಆಗಿ ಕಾಣಿಸ್ತಿತ್ತು. ಅವಳಿಗೆ ಹಾಕುವಂಥ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದೆ ನಾನು. ಮತ್ತೆ ಅವಳದೊಂದು ಆಲ್ಬಮ್, ಅದು ಕೂಡ ಈಗ ರೀಸೆಂಟಾಗಿ ಬಂದಿದ್ದು. ಸೊ ಫೋಟೋಶೂಟ್ ವಿಡಿಯೋ ನೋಡಿರ್ತೀರಾ ಅನ್ಕೋತೀನಿ, ಅದ್ರದ್ದೇ ಆಲ್ಬಮ್ ಇದು. ಹಾಗೆ ಅವ್ರದ್ದೊಂದು ಫೋಟೋ ಫ್ರೇಮ್ ಕೂಡ ಕೊಟ್ಟಿದ್ರು. ಸೊ ನಾನು ಅವ್ರು ಯಾವ ಥೀಮಲ್ಲೆಲ್ಲ ಫೋಟೋಶೂಟ್ ಮಾಡಿಸಿದ್ರು ಆ 4 ಥೀಮ್ದು ನಾನು ಫೋಟೋ ಫ್ರೇಮಲ್ಲಿ ಹಾಕಿಸಿದ್ದೀನಿ. ಒಂದೇ ಬೇಕಾದರೂ ಹಾಕಿಸ್ಬೋದಿತ್ತು, ಬಟ್ ನಾನು 4 ಇಲ್ಲಿಂದ ಹಾಕಿಸಿದ್ದೀನಿ. ಸೊ ಈಗ ನೋಡಿ ನಾನು ಪುಟಾಣಿನ ಮಲಗಿಸ್ತಾ ಇದ್ದೀನಿ. ಏನೋ ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೇಳ್ತಾಳೆ ಅನ್ಕೋತೀನಿ, ಬಟ್ ಅವಳು ಅದು ಮಾಡೋದಿಲ್ಲ. ಅಲ್ಲಿ ಹಾಕ್ತಿದ್ದಂಗೆನೆ ಎದ್ದು ಬಿಡ್ತಾಳೆ. ಸೌಂಡ್ ಮಾಡಿದ್ರೆ ಒಂಚೂರು ಎಲ್ಲಿ ಎದ್ದು ಬಿಡ್ತಾಳೋ ಅನ್ನೋ ರೇಂಜ್ ನಾವು. ಪುಟಾಣಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮಗ್ನೆ. ಹ್ಯಾಪಿ ಬರ್ಡೇ. ಎಲ್ಲಿ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಏನದು? ಗೊಂಬೆ. ಬೇಕು ಚಾರು ಈಗ ಕಾಣಿಸ್ತದೆ. ಚಾರು ಸಿದ್ಧಿ ಹಾಕಮ್ಮ, ಬೈಲಿ ಪ್ಯಾಂಟ್ ಹಾಕ್ತೀನಿ ಬೈ. ಕರ್ಮ ಕರ್ಕೊಳ. ಬೈಲಿ ಬೈಲಿ ಸಿದ್ಧಿ ಹಾಕ್ತೀನಿ. ಚಿರು ಸುನಿ ಕಡ್ಡಿ ಕೊಡ್ಲಿ. ಕೊಟ್ಟಿ ಇಡ್ಬೇಡಕ್ಕನೆ ಓದಿ. ಮತ್ತೆ ಕೂಡ್ತಾ ಇಲ್ಲ. ಅದು ಮಾಮೂಲಿ ವೈದ್ಯರಿಗೆ ಹಾಕು. ಓನ್ಮ ಇಲ್ಲಿ ಚಿನ್ನಿ, ಇಲ್ಲಿ ಬೈಲಿ. ಕೇಕ್ ಕೇಕ್. ಬೈಲಿ ಇಲ್ಲಿ. ಬಾ 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 ಬಾ. ಹ್ಯಾಪಿ ಬರ್ತ್ಡೇ ಬಂಗಾರಿ. ಇಲ್ಲಿ ತಿನ್ಸೆ. ಹ್ಯಾಪಿ ಬರ್ಡೇ ಚಿನ್ನಮ್ಮ. ತಿನ್ನು. ಏ ಹ್ಯಾಪಿ ಬರ್ತ್ಡೇ. ಸ್ಮ್ಯಾಶ್ ಮಾಡು. ಇಲ್ಲಿ ಹಿಡ್ಕೋ. ಬೇಡ ಅಂದಿದ್ನೆಲ್ಲ ಕಿತ್ಕಿತ್ತು ಎಸಿತಾಳೆ. ಅವಳಿಗೆ ಬಿಟ್ಬಿಡಿ, ಅವಳ ಪಾಡಿಗೆ ಅವಳಿಗೇನೆ. ಚೆನ್ನಾಗಿಲ್ವಮ್ಮ? ಚೆನ್ನಾಗಿಲ್ವಾ? ಹ್ಯಾಪಿ ಬರ್ಡೇ ಕಂದ. ಇಲ್ಲಿ ಬಾ. ಸ್ಮ್ಯಾಶ್ ಸ್ಮ್ಯಾಶ್ ಸ್ಮ್ಯಾಶ್. ತಗೋ ಮಾಡು. ಬಿಡಿ, ಮಾಡಲಿಲ್ಲ ಅಂದರೆ ಅಷ್ಟೇ ಕಟ್ ಮಾಡ. ಒಂದು ವಿಡಿಯೋ ಮಾಡು. ಅವಳು ಮೇಲೆ ಪುಟಾಣಿ ಪುಟಾಣಿ
ತಿನ್ನು. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಕ್ಲಾಪ್ ರಾಮ್ ರಾಮ್ ಮಾಡು ರಾಮ್ 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 ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅದನ್ನ ಇಡ್ಬಾರ್ದು. ನಾಲಿಕೆ ಇದೇನ್ ಕೇಕ್ ತಿನ್ನೋ ತರ ಆಯ್ತಾ? ಹಾ ಅಮ್ಮ. ಇವಾಗ ಫಸ್ಟ್ ಹೇಳಿ ಹೇಳಿ. ಯಾರಿದು ಚಿನಿ? ಯಾರಿದು ಯಾರಿದು ಪಾಪು? ಕೊಟ್ಟದ್ದು ಕಟ್ ಮಾಡಿ. ಔಷಧಿ ಹೇಳಿಸ್ತೀನಿ ಎಲ್ಲ ಮಾಡಿ. ಹೇಳಿ ಹೇಳಿ. ಕಟ್ ಮಾಡೋದು ಎಲ್ಲ ಕಟ್ ಮಾಡೋದು. ಹಾಯ್ ಬರ್ಡೇ ಗರ್ಲ್. ಕೇಕ್ನೆಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡಿ. ಕೇಕ್ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ. ಅದ್ರ ಮೇಲೆಲ್ಲ ಬಿದ್ದಿ ಒದ್ದಾಡಿ ಹಾಸಿಗೆ ಎಲ್ಲ ಗಲೀಜ್ ಆಗ್ಬಾರ್ದು ಅಂತ ಆಗೋ ಒಂದು ದುಪ್ಪಟ್ಟ ಹಾಕಿದ್ದು. ಆದ್ರೆ ಫುಲ್ ಗಲೀಜ್ ಆಗೋಗಿತ್ತು. ಮತ್ತೆ ಎಲ್ಲ ಚೇಂಜ್ ಮಾಡಿದಾಯ್ತು. ಮಕ್ಕಳಿಗೆ ಸ್ವೀಟ್ ಅಂದ್ರೆ ಎಷ್ಟು ಪ್ರಿಯ ಅಲ್ವಾ? ಅದು ಒಂಚೂರು ರುಚಿ ತೋರಿಸ್ತಿದ್ದಂಗೆನೆ ಅವರು ಬಿಡೋದೇ ಇಲ್ಲ. ಅದು ಯಾವ ರೀತಿ ಹೆಂಗೆ ಇದ್ರು ತಿಂತಾನೆ ಇರ್ತದೆ. ನಮ್ ಚಾರು ಅಂತೂ ಕೇಕ್ ಅಂದ್ರೆ ಅದ್ರಲ್ಲಿರೋ ಮೇಲ್ಗಡೆ ಇರೋ ಕ್ರೀಮ್ ಎಲ್ಲ ಬಳ್ಕೊಂಡ್ ತಿನ್ಬಿಟ್ಟಿರ್ತಾಳೆ. ಸೊ ನೆಕ್ಸ್ಟ್ ಪುಟಾಣಿನೂ ಅದೇ ರೇಂಜ್ಗೆ ಇದೇ ರೀತಿ ಆಗ್ಬೋದು ಅನ್ಕೊಂಡಿದೀನಿ. ಹೆಂಗ್ ಮಾಡ್ಕೊಂಡಿದ್ದಾಳೆ ನೋಡಿ ಮೂತಿ ಎಲ್ಲ. ಏಯ್ ದಮ್ಮನುತ್ತೆ. ಎಲ್ಲ ಮುಗಿಸ್ಕೊ ಬಂದ್ಮೇಲೆ ಇಲ್ಲಿ ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ರು. ಅವಳದು ಫೋಟೋ ಈ ರೀತಿ ಹಾಕಿಸ್ತಾ ಇದ್ರು. ಫೋಟೋ ಶೂಟ್ಗೆ ಇದು ಒಂದು ಫೋಟೋ ಇದೆ. ಸೊ ಅಲ್ಲಿಂದ ನಾವು ಟಿಫನ್ ಮಾಡ್ಕೊ ಬರೋಣ ಅಂತ ಹೋಗಿದ್ದು. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿಸಿದ್ರು, ಚಟ್ನಿ. ಸೊ
ಸೊ ಅಲ್ಲಿ ತಿನ್ಕೊಂಡು ನೆಕ್ಸ್ಟ್ ಮತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಈ ರೀತಿ ಮಾಡಿ ಇಟ್ಟಿದ್ರು. ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇವಾಗ ಬಲೂನ್ ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಫೈನಲ್ ಲುಕ್ ಈ ರೀತಿ ಇತ್ತು. ನಾನು ತುಂಬಾ ಲಾಂಗ್ ವಿಡಿಯೋಸ್ ಎಲ್ಲ ತಗೊಂಡಿಲ್ಲ, ಎಷ್ಟಾಗಿತ್ತೋ ಅಷ್ಟು ವಿಡಿಯೋಸ್ ಮಾಡಕ್ ಹೇಳಿದ್ದೆ. ಸೊ ಸ್ವಲ್ಪ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಆಗಿರೋದು. ಸೊ ಫೈನಲ್ ಆಗಿ ನಮ್ಮ ಪುಟಾಣಿ ಬರ್ಡೇ ಲುಕ್ ಫುಲ್ ಈ ರೀತಿ ಇತ್ತು. ಅಂದ್ರೆ ನಾವ್ ಅನ್ಕೊಂಡಿದ್ದು ಬೇರೆ ತರ, ಬಟ್ ಅಲ್ಲಿ ಆಗಿದೆ ಬೇರೆ ತರ. ಆದ್ರೂ ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಅದು ಓಕೆ ಅನ್ನೋ ತರ ಇತ್ತು. ತುಂಬಾ ಚೆನ್ನಾಗಿತ್ತು, ಆದ್ರೂ ಚೆನ್ನಾಗಾಯ್ತು ಬರ್ಡೇ ಎಲ್ಲ. ನಾವ್ ಹೇಳಿದವರು ಯಾರು ಕೂಡ ಮಿಸ್ ಇಲ್ದೇನೆ ಬಂದಿದ್ದು. ಕೆಲವೊಂದು ಫ್ರೆಂಡ್ಸ್ ಎಲ್ಲ ಮಿಸ್ ಆದ್ರು, ಬಟ್ ಮಿಕ್ಕ ನಮ್ಮ ಕಸಿನ್ಸ್ ಎಲ್ಲಾರು ಬಂದಿದ್ರು, ಯಾರು ಮಿಸ್ಸೇ ಆಗಿರ್ಲಿಲ್ಲ. ಸೊ ಬರ್ಡೇಗೆ ಯಾರೆಲ್ಲ ಬಂದಿರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರೀತಿ ಆಶೀರ್ವಾದ ಮಾಡಿ ಯಾವಾಗಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕೊಡ್ತೀನಿ. ಆ ದೇವ್ರು ಕೂಡ ಅವಳಿಗೆ ಆಯುಷು ಆರೋಗ್ಯ ಇರ್ಲಿ. ಒಗಡೆ ಹಾಕ್ಬಿಡಿ ಅಲ್ಲಿ ಬಂದ್ರೆ ಹೋಗಕ್ಕಾಗಲ್ಲ, ಇಕ್ಕಟ್ಟಾಗುತ್ತೆ. ಒಗಡೆ ಹಾಕ್ಬಿಡಿ, ಚೇರಿನ ಹಾಕಿ ಫೋಟೋಸ್ಗೆ ನಿಂತ್ಕೊಳಕ್ಕಾಗಲ್ಲ, ಹೋಗಕ್ಕಾಗಲ್ಲ, ಇಕ್ಕಟ್ಟಾಗುತ್ತೆ. ಇಲ್ಲೂ ಆಗಲ್ಲ, ಅಲ್ಲಿ ಹಾಕ್ಬಿಡಿ. ನಾನು ಜಾಸ್ತಿ ಏನು ವೀಡಿಯೋ ತಗೊಳ್ಳೋದು, ಜಾಸ್ತಿ ಏನು ವೀಡಿಯೋ ಪೂರ್ತಿ ಬಿಡಮ್ಮ. ಅಯ್ಯ ಹಿಂಗೆ ಇಡೀ ಬಾಡಿ ಕವರ್ ಆಗ್ತದೆ. ಕ್ಯಾಮ್ರಾಗೆ ಮದುವೆಗೆ ಹೋಗೋದಲ್ಲ ಅವ ಬಿಟ್ಟಿಲ್ಲ, ಬರುವಾಗ ಬಿಲ್ಲ, ಇಬ್ರು ಬಿಟ್ಟಿಲ್ಲ ಅವರು. ಅದಕ್ಕೆ ನಾನು ಮಕ್ಕ ತೋರಿಸ್ಬಂದು ಇಲ್ಲ ಇರಲಿ ಬಿಡೋ ಕುತ್ಕೊಳ್ತೀನಿ, ಕುತ್ಕೊಳ್ತೀವಿ ಮಾಡಿ ಮನ ತೆಗಿಲಿ. ಜ್ವರ ಹೊರಟ ಅಣ್ಣನಿಗೆ ಎಲ್ಲ ಇಲ್ಲಿ ನೋಡಿ, ಪಾಪ ಬಿಟ್ಬಿಟ್ಟು ಯಾರು ಒಬ್ರು ನೋಡ್ಕೊಂತಾರೆ, ಎಲ್ಲರೂ ಇಲ್ಲಿ ನೋಡಿ, ಪಾಪ ಬಿಟ್ಟು ನಾನು ನೋಡ್ತೀನಿ. 1 2 ಸ್ಮೈಲ್. ಫೋನ್ ಮಾಡ್ತಾ ಇದ್ದೀನಿ ನೋಡಪ್ಪ, ಇಲ್ಲಿ ನೋಡಿ ಬಾಯಲ್ಲಿ ಒಂದು ಚಲ್ಲಿ ಮೇಲೆ
ಬೇಗ ಬಾ ಬೇಗ ಮಾತಾಡ್ತಾರೆ ಅವ್ರು ನೋಡ್ಕೊಂತಾರೆ ರಾಜ್ಯ ಅಂತ ಬೇಗ ಹೋಗೋದು ಅವ್ರಿಗೆ ಇಲ್ಲಿ ನೋಡಿ ಮ್ಯಾಮ್ ಇಲ್ಲಿ ನೋಡಿ ಹಾಗೆ ಮ್ಯಾಮ್ ಇಲ್ಲಿ ನೋಡಿ ಹಾಗೆ ಸರ್ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಪಾಪು ಹಾಂ ಮ್ಯಾಮ್ ಇಲ್ಲಿ ನೋಡಿ ಕೊಡ್ತೀನಿ ಬಾ ಮ್ಯಾಮ್ ಎಲ್ಲ ಕ್ಲೋಸ್ ಬನ್ನಿ ಹಾಗೆ ನೋಡಿದ್ರಲ್ಲ ನನ್ನ ಪುಟಾಣಿ ಬರ್ಡೇ ಅದೆಲ್ಲ ಈ ರೀತಿ ಇತ್ತು. ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಅವಳ ಬಂದಿರೋದೇ ಒಂಥರ ನಮ್ ಲೈಫ್ಗೆ ಅದ್ಭುತ. ಸೊ ಅದ್ರಲ್ಲೂ 1 year ಆಗೋಗಿದೆ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಅವಳದೆಲ್ಲ ಈಗ ಬರ್ಡೇ ಬ್ಲಾಗ್ ಅಲ್ಲಿ ಏನು ಅಂತಂದ್ರೆ ಮಾರ್ನಿಂಗ್ ಅವಳು ಈ ಡ್ರೆಸ್ ಹಾಕೋಕ್ಕೂ ಮುಂಚೆ ಫೋಟೋ ಶೂಟ್ ಆಗಿದೆ. ಅದ್ರಲ್ಲಿ ತುಂಬಾ ಬಟ್ಟೆಸ್ ಎಲ್ಲ ಚೇಂಜ್ ಮಾಡಿ ಫೋಟೋ ಶೂಟ್ ಆಗಿದೆ. ಇಲ್ಲಿ ಬರ್ಡೇ ಬ್ಲಾಗ್ ಬರ್ಡೇ ಪಾರ್ಟಿಗೆ ಮಾತ್ರ ಇದು ಈ ಫ್ರಾಕ್ ಹಾಕಿರೋದು. ಸೊ ತುಂಬಾ ಚೇಂಜಸ್ ಮಾಡ್ತಿದ್ರೆ ಅಳ್ತಾರೆ ಅನ್ಬಿಟ್ಟು ನಾವು ಒಂದೇ ಡ್ರೆಸ್ ಅಲ್ಲೇ ಫಿನಿಶ್ ಮಾಡ್ದೋ. ಅಂದ್ರೆ ಫೋಟೋ ಶೂಟ್ ಅಲ್ಲೆಲ್ಲ ಚೇಂಜಸ್ ಮಾಡಿ ಫೋಟೋ ಓಡಿಸಿದೀವಿ. ಸೊ ಇಲ್ಲಿ ಮಾತ್ರ ಒಂದೇ ಡ್ರೆಸ್ ಅಲ್ಲೇ ಇರ್ತಾಳೆ. ಸೊ ನಾವು ತುಂಬಾ ಏನು ಜಾಸ್ತಿ ಜನಕ್ಕೆಲ್ಲ ಹೇಳಿರ್ಲಿಲ್ಲ. ಮೇನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು ಮೇನ್ ಇರ್ತಾರೋ ಅವ್ರಿಗಷ್ಟೇ ಹೇಳಿದ್ದು, ಹಾಗೆ ಕೆಲವು ಫ್ರೆಂಡ್ಸ್ಗೆ ಹೇಳಿದ್ದು. ಸೊ ಅದ್ರಿಂದ ನಾವು ತುಂಬಾ ಜನಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಏನು ಮಾಡಿರ್ಲಿಲ್ಲ. ನಮ್ಮ ರೇಂಜ್ಗೆ ಏನ್ ಬೇಕೋ ಅಷ್ಟು ಮಾಡ್ಕೊಂಡಿದ್ದೋ ಅಷ್ಟೇ. ಹೇಗ್ ಕಾಣಿಸ್ತಿದೀವಿ ನಮ್ ಫ್ಯಾಮಿಲಿ ಎಲ್ಲ ಫುಲ್ ಬ್ಲ್ಯಾಕ್ ಥೀಮ್ ಅಲ್ಲಿ ಇದ್ದೋ. ಅಪ್ಪ ಮಾತ್ರ ವೈಟ್ ಕಲರ್ ಹಾಕೊಂಡಿದ್ರು. ಅವ್ರಿಗೆ ಯಾಕೆಂದ್ರೆ ಬ್ಲ್ಯಾಕ್ ಅಂದ್ರೆ ಇಷ್ಟನೂ ಇಲ್ಲ, ಅವ್ರು ವೇರ್ ಕೂಡ ಮಾಡೋದಿಲ್ಲ. ಎಷ್ಟೇ ಬಲವಂತ ಮಾಡಿದ್ರು ಅವ್ರು ಹಾಕೋದಿಲ್ಲ ಬ್ಲ್ಯಾಕ್ ಕಲರ್. ಅವ್ರದೊಂಥರ ಬೇರೆ ತರ ಮೈಂಡ್ ಸೆಟ್ ಬ್ಲ್ಯಾಕ್ ಅಂದ್ರೆ ಕಲರ್. ಸೊ ನಾ ಈಗ ಇಲ್ಲಿ ಊಟಕ್ಕೆ ಬಂದು ಅಲ್ಲಿ ಬರ್ಡೇ ಪಾರ್ಟಿ ಎಲ್ಲ ಮುಗೀತು. ಸೊ ನಾನೊಂದು ಅಷ್ಟೇ ಬರ್ಡೇ ಬ್ಲಾಗ್ಸ್ದು ವಿಡಿಯೋಸ್ ಇದ್ದಿದ್ದು. ಸೊ ಊಟ ಇಲ್ಲಿ ಮುಗಿಸ್ಕೊಂಡು ನನ್ನ ಪುಟಾಣಿ ಲಾಸ್ಟಿಗೆ ಸ್ವಲ್ಪ ಫ್ರೀ ಆಗಿ ಓಡಾಡ್ತಿದ್ಲು. ಇಲ್ಲ ಅಂದ್ರೆ ಪಾಪ ಅಳ್ತಾನೆ ಇದ್ಲು ಅವಳು. ಮಲ್ಕೋಬಿಟ್ಟಿದ್ಲು ಸ್ವಲ್ಪ ಹೊತ್ತು. ಫೋಟೋಸ್ಗೆಲ್ಲ ಅಷ್ಟು ಇರ್ಲಿಲ್ಲ ಅವಳು. ಒಳ್ಳೆ ನಮ್ದೇ ಏನೋ ರಿಸೆಪ್ಷನ್ ಅನ್ನೋ ತರ ಇತ್ತು. ಈಗ ಕಾಣಿಸ್ತಿಲ್ಲ ನನ್ನ ಪುಟಾಣಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ. ಒಂದೇ ದೃಷ್ಟಿ ಆಗಿರುತ್ತೆ ನನ್ನ ಮಗಳಿಗೆ. ಕೆಲವರು ಬಂದಿರೋರು ಸಂಜೆ ಮತ್ತೆ ರಾತ್ರಿಗೆ ಬಂದಿದ್ರು. ಸೊ ಅದರಲ್ಲಿ ಅವರ ಬ್ರದರ್ ಸಿಸ್ಟರ್ ಕೂಡ ಬಂದಿದ್ರು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿರುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.